ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ವತಿಯಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಂದು ಗೌರಿಬಿದನೂರು ನಗರಕ್ಕೆ ಆಗಮಿಸಿದ ಕನ್ನಡ ಜ್ಯೋತಿ ರಥವನ್ನು ಜನಪ್ರಿಯ ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿಗೌಡರು ನಗರದ ಗಾಂಧಿ ವೃತ್ತದ ಬಳಿ ಕನ್ನಡಾಂಬೆಯ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ಹಾಗೂ ಕನ್ನಡ ಭಾಷೆಯು ಸುಮಾರು 2000 ವರ್ಷಗಳ ಪ್ರಾಚೀನ ಕಾಲದ ಭಾಷೆಯಾಗಿದ್ದು, ತನ್ನದೇ ಆದ ವೈವಿಧ್ಯಮಯ ಘನತೆಯನ್ನು ಹೊಂದಿದೆ. ನಮ್ಮ ಭಾಷೆಯು ಅನೇಕ ಕವಿಗಳನ್ನು, ಸಾಹಿತಿಗಳನ್ನು, ವಿಮರ್ಶಕರನ್ನು ಕೊಡುಗೆಯಾಗಿ ನೀಡಿ ಕನ್ನಡ ನಾಡು ನುಡಿಯನ್ನು ಬೆಳೆಸಲು, ಉಳಿಸಲು, ಪೋಷಿಸುತ್ತಿದೆ. ನಾವೆಲ್ಲರೂ ಕನ್ನಡ ಭಾಷೆ, ನೆಲ, ಜಲದ ವಿಷಯದಲ್ಲಿ ಸದಾ ಮುಂದಾಗಿ ನಾಡನ್ನು ಕಟ್ಟಲು ಶ್ರಮಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲ್ಲೂಕು ಆಡಳಿತದ ಅಧಿಕಾರಿ ವರ್ಗದವರು, ಕಾರ್ಯಕರ್ತರು, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಚುನಾಯಿತ ಜನಪ್ರತಿನಿಧಿಗಳು, ಕನ್ನಡ ಒಕ್ಕೂಟಗಳ ಪದಾಧಿಕಾರಿಗಳು, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ತಾಲೂಕು ಅಧ್ಯಕ್ಷರಾದ ಡಾ. ಆದಿಮೂರ್ತಿ ರೆಡ್ಡಿ, ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್. ಪತ್ರಿ ಅವರು, ಅಶ್ವಥ್, ಪ್ರಭು, ಜಾಲಿ ರಾಮಕೃಷ್ಣ, ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಜನಾರ್ದನ್ ಮೂರ್ತಿ, ಪರಿಣಿತಿ ಮಂಜು, ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ನಗರಸಭಾ ಆಯುಕ್ತರಾದ ಎಂಡಿ ಗೀತಾರವರು, ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ಈ ದಿನ ಕನ್ನಡ ತಾಯಿ ಭುವನೇಶ್ವರಿಯ ಹೊತ್ತಂತ ರಥ ಸಿರ್ಸಿಯಿಂದ ಪ್ರಾರಂಭವಾಗಿ ಸಿರ್ಸಿಯಲ್ಲಿ ಕನ್ನಡ ಭುವನೇಶ್ವರಿಗೆ ಮಾಲಾರ್ಪಣೆಯನ್ನು ಮಾಡಿ ಪ್ರಾರಂಭವಾದಂಥ ಕನ್ನಡ ಭುವನೇಶ್ವರ ರಥ ಅನೇಕ ಜಿಲ್ಲೆಗಳನ್ನು ದಾಟಿ ಇಡೀ ಕರ್ನಾಟಕವನ್ನು ರೌಂಡ್ ಹಾಕೊಂಡು ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿದೆ. ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಗೌರಿಬಿದನೂರು ತಾಲೂಕಿಗೆ ಇವತ್ತು ಆಗಮಿಸಿದೆ. ಈ ಆಗಮಿಸಿದ ಒಂದು ಸಂತೋಷದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಭಾಗಿಯಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರಿರ್ಬೋದು, ಎಲ್ಲ ಕನ್ನಡ ಸಂಘಟನೆಗಳಿರ್ಬೋದು, ಎಲ್ಲ ಕಲಾ ತಂಡಗಳಿರ್ಬೋದು, ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಇವತ್ತಿನ ದಿನ ಇಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭವ್ಯವಾದಂತಹ ಸ್ವಾಗತವನ್ನು ಕೋರ್ತೀನಿ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ, ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 20, 21, 22 ನಡೀತಾ ಇದೆ. ಈ ಒಂದು ಸಮ್ಮೇಳನ ಸುಮಾರು ಹೆಚ್ಚು ಕಡಿಮೆ 100 ವರ್ಷದ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ಅದರಲ್ಲಿ ಕನ್ನಡಕ್ಕೆ ಸೇವೆ ಮಾಡಿದಂತ ಅನೇಕ ಉದ್ದಾಮ ಪಂಡಿತರು, ಸಾಹಿತಿಗಳು, ಜ್ಞಾನಪೀಠ ಪಡೆದಂತ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. ಅದು ಹೆಮ್ಮೆಯ ವಿಷಯ. ಅದು ಇದೇ ತರ ದೊಡ್ಡ ರಥವನ್ನ ಮಾಡಿ ರಥದ ಮೇಲೆ ಕೂರ್ಚ್ಕೊಂಡು ಅವರಿಗೆ ಗೌರವವನ್ನ ಸೂಚಿಸ್ತಾರೆ. ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ, ಅದು ಕುವೆಂಪುರು ಕೂಡ ಸಮ್ಮೇಳನದ ಅಧ್ಯಕ್ಷರಾಗಿ ದಾರಾ ಬೇಂದ್ರೆಯವರು ಇರ್ಬೋದು, ಶಿವರಾಮ್ ಕಾರಂತರು ಇರ್ಬೋದು, ಯಾರ್ಯಾರು ನಮ್ಮ ಇದರಲ್ಲಿ ಗೌರಿಬಿದನೂರಲ್ಲಿ ಲೆಕ್ಕ ಹಾಕೊಂಡ್ರೆ ಹಂಪ ನಾಗರಾಜೇಂದ್ರರು, ಆಮೇಲೆ ಎಲ್ಲಿ ಬಸವರಾರಾಧ್ಯ ಅಂತರೂ ಕೂಡ ನಮ್ಮ ತಾಲೂಕಿನಲ್ಲಿ ಹುಟ್ಟಿದವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಂಡ್ಯದಲ್ಲಿ ನಡೆದ್ರು ಕೂಡ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಬಂದು ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರೋ ಅವರ ರಥದ ಮೇಲೆ ಕೂರ್ಚ್ಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಕನ್ನಡ ಪರವಾದಂತ ವಾತಾವರಣವನ್ನು ನಿರ್ಮಿಸಿ ಕನ್ನಡಕ್ಕಾಗ್ತಾ ಇರೋಂಥ ಯಾವ್ದಾದ್ರು ಅನ್ಯಾಯಗಳಿದ್ರೆ, ಏನೇ ಕೆಲಸ ಕಾರ್ಯಗಳ ಇದ್ರೆ ಅಲ್ಲಿಯ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಮಾತು. ಹಾಗೇನೆ ಕರ್ನಾಟಕ ಜನತೆಗೆ ಹೇಗೆ ಕನ್ನಡವನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಜನಕ್ಕೆ ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ ಅವತ್ತು ಮಂಡ್ಯದಲ್ಲಿ ನಡೀತದೆ. ಅದಕ್ಕೆ ಪೂರಕವಾಗಿ ಜನಕ್ಕೆ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕನ್ನಡ ತಾಯಿಯ ಭುವನೇಶ್ವರಿಯ ರಥವನ್ನ ಇಡೀ ಕರ್ನಾಟಕದಂತೆ ಸಂಚರಿಸಿ ಎಲ್ಲರಿಗೂ ಜಾಗೃತಿ ಮತ್ತು ಅರಿವನ್ನ ಮೂಡಿಸಿ ಎಲ್ಲರೂ ಕೂಡ ಭಾಗಿಯಾಗೋದಕ್ಕೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯಕ್ಕೆ ಭಾಗಿಯಾಗೋದಕ್ಕೆ ಒಂದು ಅರಿವು ಮೂಡಿಸುವಂತ ಒಂದು ಕಾರ್ಯಕ್ರಮ
ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟು ವಿಜೃಂಭಣೆಯಿಂದ ಅಭಿಮಾನ ಪೂರ್ವಕವಾಗಿ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಇದು ಕನ್ನಡ ಯಾತ್ರೆ ಭುವನೇಶ್ವರ ಯಾತ್ರೆ ಅಚ್ಚುಕಟ್ಟಾಗಿ ಇನ್ನೂ ಗುಡಿಬಂಡೆ, ಚಿಕ್ಕಬಳ್ಳಾಪುರ ಎಲ್ಲ ಬಾಗೇಪಲ್ಲಿ, ಕೋಲಾರ ಎಲ್ಲ ಸುತ್ತಬೇಕಾಗುತ್ತೆ. ಇದೆಲ್ಲ ಯಶಸ್ವಿಯಾಗಿ ಸುತ್ತಿ ಮಂಡಿಕೆ ತಲುಪ್ರಿ ಅಂತ ಹೇಳಿ ನನ್ನ ಆಶಯಗಳನ್ನು ಹೇಳಿ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಕಡೆ ನೋಡು.